ನಿನ್ನೆ ಬೆಂಗಳೂರಲ್ಲಿ ಭಾರಿ ಮಳೆ ಬಂತು, ಎಲ್ಲ ಕಡೆ ನೀರು ಹೋಗ್ತಾ ಇಲ್ಲ. ನಮ್ಮ ಮನೆಗೆ ನೀರು ಬಂತು ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ರಾ? ನಿಜ ತಾನೇ? ಹೆಂಗೆ ನೀರು ಹೋಗಕ್ಕೆ ಸಾಧ್ಯ ಹೇಳಿ? ಬೆಂಗಳೂರಲ್ಲಿ ಮುಂಚೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಕೆರೆ ಇತ್ತು. ಇವಾಗ ನಿಮ್ಮ ಏರಿಯಾದಲ್ಲಿ ಕೆರೆ ಇದೆಯಾ? ಆ ಕೆರೆ ಇದ್ದರೂ ಕೂಡ ಅಭಿವೃದ್ಧಿ ಆಗ್ತಿದೆಯಾ ಹೇಳಿ? ಈಗಿರುವಾಗ ನೀರು ಹೇಗೆ ತಾನೇ ಹೋಗಕ್ಕೆ ಸಾಧ್ಯ ಹೇಳಿ? ನೋಡಿ, ನಮ್ಮ ಸುತ್ತಮುತ್ತ ಇರುವಂಥ ಕೆರೆಗಳನ್ನು ನಾವು ಅಭಿವೃದ್ಧಿ ಮಾಡಬೇಕಾಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ರೀತಿ ಕೆರೆಗಳು ಸುತ್ತಮುತ್ತ ಅಭಿವೃದ್ಧಿ ಮಾಡೋದ್ರಿಂದ ಆ ಪ್ರದೇಶದಲ್ಲಿರುವ ಬೋರ್ವೆಲ್ಗಳನ್ನು ರೀಚಾರ್ಜ್ ಆಗುತ್ತೆ, ಅಂತರ್ಜಲ ಹೆಚ್ಚಾಗುತ್ತೆ. ಇಲ್ಲಾಂದರೆ ಅಂತರ್ಜಲ ಕ್ಷಣಿಸಿ ಹೋಗುತ್ತೆ. ಮುಂಚೆ ಎಲ್ಲ 100ರಿಂದ 150 ಅಡಿ ಕೊರೆದ್ರೆ ಬರ್ತಾ ಇತ್ತು ನೀರು. ಈಗ 1000ದಿಂದ 1500 ಅಡಿ ಕರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಅಂತರ್ಜಲ ಇಲ್ಲ. ಯಾಕೆ ಅಂತರ್ಜಲ ಇಲ್ಲ? ನಾವು ಕೆರೆ, ಕಟ್ಟೆ, ಬಾವಿ ಯಾವುದು ಉಳಿಸ್ಕೊಂಡು ಹೋಗ್ತಾ ಇಲ್ಲ. ಮುಂಚೆ ನಾಗರಬಾವಿ, ಮಂಜುನಾಥ್ ನಗರ ಸುತ್ತಮುತ್ತ ಸಾಕಷ್ಟು ಬಾವಿಗಳಿದ್ವು. ಇವಾಗ ಎಲ್ಲಿದೆ? ಯಾರ ಮನೆಯಲ್ಲಿ ಬಾವಿಗಳಿದೆ? ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು, ಕೆರೆ ಕಟ್ಟೆಗಳನ್ನ ಎಲ್ಲನೂ ತೆಗೆದು ದೊಡ್ಡ ದೊಡ್ಡ ಬಿಲ್ಡಿಂಗು ಕಟ್ಟಡಗಳನ್ನು ಕಟ್ತಾ ಇದ್ದೀರಾ. ಈ ಕಟ್ಟಡ ಕಟ್ಟೋದ್ರಿಂದ ಯಾರಿಗೇನು ಉಪಯೋಗ? ಜನರಿಗೆ ತೊಂದರೆ ಆಗ್ತಿರುವಂಥದ್ದು. ಸ್ನೇಹಿತರೆ, ಇದು ಮೊದಲನ್ನ ಅರ್ಥ ಮಾಡ್ಕೊಳ್ಳಿ. ಕೆರೆ ಕಟ್ಟೆಗಳನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿ ಪಡಿಸೋಣ.